ಏನ್ ಹೇಳ್ತಾ ಇದ್ಯಾ ದೇವಯಾನಿ? ನಿಶ್ಚಿತಾರ್ಥ ನಿಲ್ಲಿಸ್ತಾರಾ? ಸತ್ವಿ ನಾವು ಎಲ್ಲ ಕೇಳಿಸ್ಕೊಂಡಿದ್ದಾಳನ್ಸತ್ತೆ. ಹೇಳು ದೇವಯಾನಿ, ನಿಶ್ಚಿತಾರ್ಥನ್ ಯಾರು ನಿಲ್ಲಿಸ್ತಾರೆ? ಯಾರು ಹೇಳು? ಅಯ್ಯೋ, ನಿಶ್ಚಿತಾರ್ಥ ನಿಲ್ಲಿಸ್ತಾರೆ ಅನ್ನ. ಅಲ್ಲಕ್ಕ, ನಿಲ್ಲಿಸ್ತಾಳೆ ಅನ್ನಕ್ ಹೋಗಿ ಹಾಗಂದಿದ್ದು. ಸರಿ, ನಿಶ್ಚಿತಾರ್ಥ ನಿಲ್ಸೋದ್ ಯಾರು? ಅದೇ ಅಕ್ಕ, ಇದ್ದಾಳಲ್ಲ ಭಾಗ್ಯ. ಯಾವಾಗ್ಲೂ ಏನಾದ್ರೂ ರಾಧಾಂತ ಮಾಡಕ್ಕೆ, ರಗ್ಳೆ ಸೃಷ್ಟಿ ಮಾಡಕ್ಕೆ ನೋಡ್ತಾಳಲ್ಲ. ಒಂದು ಕಡೆ ನನ್ ಮಗಳ್ ಮದ್ವೆ ನಿಲ್ಸಕ್ ನೋಡ್ತಿದ್ದಾಳೆ, ಇನ್ನೊಂದ್ ಕಡೆ ಮನುಷ್ಯ ನಿಶ್ಚಿತಾರ್ಥನ ಎಲ್ಲಿ ನಿಲ್ಸಕ್ ನೋಡ್ತಾಳೋ ಅಂತ ಭಯ. ಹೇಳಿದ್ನಲ್ಲ ದೇವಯಾನಿ, ಈ ವಿಷಯದಲ್ಲಿ ನೀವ್ ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾವ್ ಹಾಗೆ ಅಂದ್ಕೋತೀವಿ ಅಕ್ಕ, ಆದ್ರೆ ಕೊನೆ ನಿಮಿಷಕ್ಕೆ ಆ ಭಾಗ್ಯ ಏನಾದ್ರೂ ಮಾಡೇ ಮಾಡ್ತಾಳೆ. ಯಾವ್ದಾದ್ರೂ ಪ್ರಾಬ್ಲಮ್ನ ತಂದು ನಮ್ ತಲೆ ಮೇಲಿಡ್ತಾಳಷ್ಟೇ. ಅದಕ್ಕೆ ನನ್ ಭಯ ಅಕ್ಕ. ಹಾಗಾಗಲ್ಲ ದೇವಯಾನಿ, ನಾನದನ್ನ ದೃಢವಾಗಿ ಹೇಳಿದೀನಿ ಅನ್ನೋದು ಭಾಗ್ಯಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಈ ನಿಶ್ಚಿತಾರ್ಥ ನಿಲ್ಸೋ ಪ್ರಯತ್ನ ಮಾಡಿದ್ರೆ ನಾನ್ ಎಂಥ ರುದ್ರತಾಂಡವ ಮಾಡ್ತೀನಿ ಅನ್ನೋದು ಕೂಡ ಅವಳಿಗೆ ಅರ್ಥ ಆಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ಪರಿಸ್ಥಿತಿನಲ್ಲೂ ಈ ನಿಶ್ಚಿತಾರ್ಥನ ಅವಳು ನಿಲ್ಸಲ್ಲ. ನಿಲ್ಸಿದ್ಲು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನೀವು ಚಿಂತೆ ಮಾಡದೆ ಆರಾಮಾಗಿ. ಇನ್ನೊಂದು ವಿಷಯ, ಈ ನಿಶ್ಚಿತಾರ್ಥ ನಮ್ ರಿಲೇಟಿವ್ಸ್ ಯಾರಿಗೂ ಗೊತ್ತಾಗೋ ಅವಶ್ಯಕತೆ ಇಲ್ಲ. ನಮ್ 2 ಕುಟುಂಬಗಳ ಮಧ್ಯೆ ಸೀಕ್ರೆಟ್ ಆಗಿ ನಡೀತಾ ಇರೋ ನಿಶ್ಚಿತಾರ್ಥ ಇದು. ಸರಿ ಅಕ್ಕ. ಥ್ಯಾಂಕ್ ಗಾಡ್. ಅರವಿಂದ ಆಂಟಿ ಎಲ್ಲಿ ಕೇಳಿಸ್ಕೊಂಡ್ರು ಅಂತ ಭಯ ಆಗೋಗಿತ್ತು ಆಂಟಿ. ಅದ್ ಸರಿ ಮನೀಷಾ, ಇವಾಗೇನೋ ಸೇವ್ ಆದ್ವಿ. ದೀಕ್ಷಿತ್ರನ್ನ ಹೇಗ್ ಹುಡುಕ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ದೀಕ್ಷಿತ್ರು ಯಾವುದೇ ಕಾರಣಕ್ಕೂ ಅರವಿಂದಕ್ಕನ್ನ ಮೀಟ್ ಮಾಡಬಾರ್ದು. ಈ ಕ್ಷಣ ಈ ನಿಶ್ಚಿತಾರ್ಥ ನಡೆಯೋದಿಕ್ಕೆ ಅವಕಾಶ ಇಲ್ಲ. ನೀವು ಊಹೆ ಮಾಡದಂತೆ ಇದೊಂದು ಅಪಶಕುನಕ್ಕೆ ನಿದರ್ಶನ. ಅಮ್ಮ, ಯಾಕಮ್ಮ ಒಬ್ಳೆ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ತ್ರಿವಿಕ್ರಮ, ಒಂದ್ಸಲ ಮಿತ್ರಾಗೆ ಮನೀಷಾಗೆ ನಿಶ್ಚಿತಾರ್ಥ ಮಾಡೋಕ್ ಹೊರಟಿದ್ವಿ. ಸಂತೋಷದಿಂದ ಮಾಡ್ಬೇಕು ಅಂತ ಆಸೆ ಪಟ್ವಿ. ಆದ್ರೆ ಏನಾಯ್ತು, ನಿಶ್ಚಿತಾರ್ಥದ ಸಮಯಕ್ಕೆ ಮಿತ್ರಾಗೆ ಗಂಡಾಂತರ ಎದುರಾಯ್ತು. ಆ ನಿಶ್ಚಿತಾರ್ಥ ನಡೆದ್ರೆ ಮಿತ್ರಾಗೆ ಇನ್ನು ಹೆಚ್ಚು ಅಪಾಯ ಆಗೋ ಸಾಧ್ಯತೆ ಇದೆ ಅಂತ ಅವತ್ತು ದೀಕ್ಷಿತ್ರು ನಮ್ಮೆಲ್ರಿಗೂ ಎಚ್ಚರಿಸಿದ್ರು. ಆದ್ರೆ ನಡ್ದಿರೋದನ್ನೆಲ್ಲ ಮರ್ತು ಹೋಗಿ ಈಗ ಮತ್ತೆ ಅವರಿಬ್ರಿಗೆ ನಿಶ್ಚಿತಾರ್ಥ ಅಂತಿದ್ದಾಳೆ ಅರವಿಂದ. ಅದಕ್ಕೆ ಮಿತ್ರಾಗೆ ಯಾವ ತರ ಅಪಾಯ ಕಾದಿದ್ಯೋ, ಯಾವಾಗ ಏನಾಗುತ್ತೋ ಅಂತ ಸ್ವಲ್ಪ ಭಯ ಆಗ್ತಿದೆ. ನೀನ್ ಹೇಳಿದ್ದು ನಿಜಾನೇ ಅಮ್ಮ. ಅರವಿಂದ ನಡೆದಿರೋಂಥ ವಿಷಯಗಳನ್ನ ಯಾಕೆ ಮರ್ತು ಹೋಗ್ತಾಳೋ, ಯಾಕೆ ನಿರ್ಧಾರಗಳನ್ನ ಬದಲಾಯಿಸ್ಕೋತಾಳೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಜ್ಜಿ ತಗೊಳ್ಳಿ. ಅಜ್ಜಿ, ನಿಮ್ಮನ್ನೇ ಹಾಲ್ ತಂದಿದ್ದೀನಿ, ತಗೊಳ್ಳಿ.
ಮಾವ ಅಜ್ಜಿ ಇಬ್ರು ಏನು ಯಾವ್ದ್ರ ಬಗ್ಗೆನೋ ತುಂಬಾ ಆಳ್ವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಹೌದು ಭಾಗ್ಯ, ಈ ಹಿಂದೆ ಒಂದ್ಸರಿ ಮಿತ್ರಂಗೂ ಮನಿಷಾಂಗೂ ನಿಶ್ಚಿತಾರ್ಥ ಮಾಡೋದಕ್ಕೆ ಅಂತ ಹೋಗಿದ್ದೆ. ಹೌದಾ? ಹೌದಮ್ಮ, ನಿನಗೂ ಮಿತ್ರಂಗೂ ಮದುವೆ ಆಗೋಕ್ಕೂ ಮುಂಚೆ. ಆದ್ರೆ ಆ ನಿಶ್ಚಿತಾರ್ಥ ಸಮಯದಲ್ಲೇ ಮಿತ್ರನಿಗೆ ಒಂದು ಅಪಾಯ ನಡೀತಮ್ಮ. ಆಗ್ಲೇ ದೀಕ್ಷಿತರು ನಮಗೆ ಮೊದಲನೇ ಸರಿ ಮಿತ್ರನಿಗಿರೋ ಗಂಡಾಂತರಗಳ ಬಗ್ಗೆ ನಮಗೆ ತಿಳಿಸಿದ್ರು. ಮಿತ್ರ ಜಾತಕನಿಗೆ ಸರಿ ಹೋಗುವಂತ ಜಾತಕ ಇರೋ ಹುಡುಗಿನ ತಂದು ಮಿತ್ರನಿಗೆ ಮದುವೆ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ರು. ಅದಕ್ಕೆ ನಿನ್ನನ್ನ ಕರ್ಕೊಂಡು ಬಂದು ಮಿತ್ರನಿಗೆ ಮದುವೆ ಮಾಡಿದ್ರು. ಅರ್ಥ ಆಯ್ತು ಮಾವ. ಆದ್ರೆ ನಡೆದಿದ್ದೆಲ್ಲಾನು ಅರವಿಂದ ಮರ್ತೋಗಿದ್ದಾಳೆ. ಮಿತ್ರನಿಗೆ ಗಂಡಾಂತರ ಇರೋ ವಿಷಯನೇ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾಳೆ. ಒಂದ್ ವೇಳೆ ಮಿತ್ರಂಗೂ ಮನಿಷಾಗೂ ಮತ್ತೆ ಎಂಗೇಜ್ಮೆಂಟ್ ಏನಾದ್ರೂ ಆದ್ರೆ ಯಾವ ಗಂಡಾಂತರ ಮಿತ್ರನಿಗೆ ಬರುತ್ತೋ ಅಂತ ನಮಗೆ ಭಯ ಆಗ್ತಿದ್ಯಮ್ಮ. ಮಿತ್ರ ಅವ್ರಿಗೆ ಅಷ್ಟ್ ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ನಾನ್ ಯಾಕೆ ನೋಡ್ಕೊಂಡು ಸುಮ್ನಿರ್ತೀನಿ ಮಾವ. ಮಿತ್ರ ಅವ್ರ ಮನ್ಸಲ್ಲಿ ನಾನಿಲ್ಲ ಅಂತ ಗೊತ್ತಾದ್ಮೇಲೂ ಸಹ, ನನ್ ಮೇಲೆ ಅವ್ರ ಪ್ರೀತಿ ಇಲ್ಲ ಅಂತ ಗೊತ್ತಾದ್ಮೇಲೂ ಸಹ ನಾನು ಈ ಮನೆ ಒಳಗೆ ಯಾಕೆ ಕಾಲಿಟ್ಟೆ ಹೇಳಿ? ಕೇವಲ ನಾನು ಅವ್ರ ಪಕ್ಕದಲ್ಲಿದ್ರೇನೆ ಅವ್ರ ಗಂಡಾಂತರಗಳು ದೂರ ಆಗುತ್ತಂತ ದೀಕ್ಷಿತರು ಹೇಳಿದ್ರಿಂದ ಮಾತ್ರ. ಮಿತ್ರ ಅವ್ರ ಪ್ರಾಣಕ್ಕೆ ಯಾವ ಥರದ ಅಪಾಯನೂ ಆಗ್ಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ರಿಂದ. ಅಂಥದ್ರಲ್ಲಿ ಇವತ್ತು ಕೋಪದಲ್ಲಿ ಅತ್ತೆ ತಗೊಂಡಿದ್ದ ನಿರ್ಧಾರದಿಂದ ಮಿತ್ರ ಅವ್ರಿಗೆ ಅಪಾಯ ಆಗುತ್ತೆ ಅಂದ್ರೆ ನಾನ್ ಹೇಗ್ ಸುಮ್ನಿರ್ಲಿ? ನೀವೇನು ಚಿಂತೆ ಮಾಡ್ಬೇಡಿ ಮಾವ. ಮಿತ್ರ ಅವ್ರಿಗೂ ಮನೀಷಾಗೂ ನಿಶ್ಚಿತಾರ್ಥ ನಡಿಯಕ್ ನಾನ್ ಬಿಡಲ್ಲ. ಆದ್ರೆ ಅದನ್ನ ತಡೆಯೋ ಪ್ರಯತ್ನದಲ್ಲಿ ಮತ್ತೆ ಅರವಿಂದ ನಿನ್ನ ಮೇಲೆ ಎಲ್ಲಿ ಕೋಪ ಮಾಡ್ಕೋತಾಳೋ ಅಂತ, ನಿನ್ನ ಮೇಲೆ ಎಲ್ಲಿ ಅಸಹ್ಯ ಪಡ್ತಾಳೋ ಅನ್ನೋದು ನಮ್ಮ ಭಯ ನಮ್ಮ. ಇಲ್ ನೋಡಿ ಮಾವ, ಅತ್ತೆಗ್ ನನ್ ಮೇಲ್ ಕೋಪ ಇದ್ರು ಯಾವತ್ತೋ ಒಂದಿನ ಸತ್ಯ ಗೊತ್ತಾಗುತ್ತೆ. ಆದ್ರೆ ಕೋಪದಲ್ಲಿ ತಗೊಂಡ್ ನಿರ್ಧಾರದಿಂದ ಮಿತ್ರ ಅವ್ರ ಪ್ರಾಣನ ನಾವ್ ಅಪಾಯಕ್ಕೆ ದೂಡಕ್ಕಾಗಲ್ಲ. ನನ್ ಮೇಲೆ ಈಗಾಗ್ಲೇ ಅತ್ತೆಗೆ ತುಂಬಾ ಕೋಪ ಇದೆ. ಈಗ ಇನ್ ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೋತಾರೆ ಅಷ್ಟೇ ಅಲ್ವಾ? ಅದನ್ನ ಎದುರಿಸೋಕೆ ನಾನು ಸಿದ್ಧವಾಗಿದ್ದೀನಿ. ಈ ಸಹನೆಯಿಂದನೇ ನಾನು ಅತ್ತೆ ಕೋಪನ ಎದುರಿಸ್ತೀನಿ. ಹೇಗಾದ್ರೂ ಮಾಡಿ ಈ ನಿಶ್ಚಿತಾರ್ಥನ ನಾನು ನಿಲ್ಲಿಸ್ತೀನಿ. ದೀಕ್ಷಿತ್ರಿಗೆ ಪ್ರಜ್ಞೆ ಬಂದಿದ್ರೆ ಅವ್ರ ಮೂಲಕ ಮಿತ್ರ ಅವ್ರ ನಿಶ್ಚಿತಾರ್ಥನ ತಡೆಯೋ ಅವಕಾಶ ಇತ್ತು. ಈಗ ಅವರು ಕೂಡ ಎಚ್ಚರ ಆಗಿ ಮಾತಾಡೋ ಪರಿಸ್ಥಿತಿಲಿಲ್ಲ. ಆದ್ರೂ ಈ ನಿಶ್ಚಿತಾರ್ಥನ ನಿಲ್ಲಿಸ್ಲೇಬೇಕು. ಸಂಜನಾ, ಎಂಗೇಜ್ಮೆಂಟ್ ಕಾಸ್ಟ್ಯೂಮ್ಗೋಸ್ಕರ ರೀಮಾ ಅನ್ನೋ ಡಿಸೈನರ್ ಬರ್ತೀನಿ ಎಂದಿದ್ಲು, ಬಂದಿಲ್ವಾ? ಬಂದಿಲ್ಲ ದೊಡ್ಡಮ್ಮ. ಇನ್ನೂ ಬರ್ತಿಲ್ವಲ್ಲ, ಯಾಕೆ? ಗುಡ್ ಮಾರ್ನಿಂಗ್ ಅರವಿಂದ. ಹೇ ರೀಮಾ, ನಿನ್ಗೆ ಕಾಲ್ ಮಾಡ್ತಾ ಇದ್ದೆ. ಮನೀಷಾ, ಮನೀಷಾ, ಏನ್ ಆಂಟಿ? ಎಂಗೇಜ್ಮೆಂಟ್ಗೆ ಬೇಕಾಗಿರೋ ಬಟ್ಟೆಗಳೆಲ್ಲ ತಗೋಬೇಕಲ್ವಾ? ಅವಳು ತಗೊಂಡ್ ಬಂದಿದ್ದಾಳೆ. ಆದ್ರಿಂದ ನೀನ್ ಸೆಲೆಕ್ಟ್ ಮಾಡು. ಶ್ಯೂರ್ ಆಂಟಿ, ತೋರಿಸಿದ. ಭಾಗ್ಯ, ಈಗ ಸೈಲೆಂಟ್ ಆಗಿದ್ರೆ ನನಗೆ ನೋಡಕ್ಕಾಗಲ್ಲ. ನಿನ್ನ ಹೇಗೆ ಆಟ ಆಡಿಸ್ತೀನಿ ನೋಡ್ತೀನಿ. ಭಾಗ್ಯ, ಒಂದ್ ಸ್ವಲ್ಪ ಇಲ್ಲಿ ಬರ್ತೀಯಾ? ಏನ್ ಮನೀಷಾ? ನನಗೂ ಮಿತ್ರಂಗೂ ಎಂಗೇಜ್ಮೆಂಟ್ ಆಗ್ತಿದೆ ಅಲ್ವಾ? ಸ್ವಲ್ಪ ಎಂಗೇಜ್ಮೆಂಟಿಗೆ ಬೇಕಾಗಿರೋ ಕಾಸ್ಟ್ಯೂಮ್ಸ್ನ ಸೆಲೆಕ್ಟ್ ಮಾಡ್ತೀಯಾ? ನಿನ್ಗೇನ್ ಬೇಕು ಅಂತ ನಿನಗ್ ಗೊತ್ತು ಮನೀಷಾ. ಪಕ್ಕದಲ್ಲಿರೋರ್ಗೇನ್ ಗೊತ್ತಾಗುತ್ತೆ?
ನಿನ್ ಸೆಲೆಕ್ಷನ್ ಚೆನ್ನಾಗಿರತ್ತೆ ಭಾಗ್ಯ, ಅದಕ್ಕೆ ಕರ್ದೆ. ಮನ್ಸಲ್ಲೇನೋ ಇಟ್ಕೊಳ್ದೆ ಸೆಲೆಕ್ಟ್ ಮಾಡ್ತೀಯೇನೋ ಅನ್ಕೊಂಡೆ. ನಿನಗಿಂತ ನಾನು ಬೆಟರ್ ಆಗಿ ಯೋಚನೆ ಮಾಡ್ತೀನಿ, ನಿನಗಿಂತ ಬೆಟರ್ ಟೇಸ್ಟ್ ಇದೆ ಅಂತ ಈಗ್ಲಾದ್ರೂ ನೀನ್ ಒಪ್ಕೊಂಡೆ ಅಂತಾಯ್ತು. ಈ ಭಾಗ್ಯಂಗೆ ನಾನ್ ಕಾಲ್ ಎಳಿಯೋಣ ಅನ್ಕೊಂಡ್ರೆ ಈ ಭಾಗ್ಯ ನನಗೆ ಇನ್ಸಲ್ಟ್ ಮಾಡ್ತಾಳೆ. ನೋಡೋದಕ್ಕೆ ದಡ್ಡಿ ತರ ಕಂಡ್ರು ಅವಕಾಶ ಸಿಕ್ಕಿದ್ರೆ ಸಾಕು ಚೆನ್ನಾಗಿ ಮಾತಾಡ್ತಾಳೆ. ನಿನ್ಗೆ ಅಷ್ಟು ಒಳ್ಳೆ ಟೇಸ್ಟ್ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಮನೀಷಾ. ಆಗಾಗ ನನ್ನಂತವ್ರನ್ನ ಫಾಲೋ ಮಾಡ್ತಿರೋ, ಅದೇ ಟೇಸ್ಟ್ ನಿನ್ಗೂ ಬಂದ್ರೂ ಬರ್ಬೋದು. ಡೈಲಾಗ್ ಹೊಡೆದಿದ್ ಸಾಕು, ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡು, ಗೋ. ಮನೀಷಾ, ಈ ಸೀರೆ ನಿನಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದ್ ಸೀರೆನಾ? ಓ ಮೈ ಗಾಡ್, ನಿನ್ ಟೇಸ್ಟ್ ಏನು ಇಷ್ಟು ಕೆಟ್ಟದಾಗಿದೆ? ಇದು ನಾನ್ ಉಟ್ಕೊಂಡ್ರೆ ಫಂಕ್ಷನ್ ಅಲ್ಲಿ ಬಂದಿರೋರೆಲ್ಲ ನಗ್ತಾರೆ. ಸರಿ, ಹೋಗಿ ಇನ್ನೊಂದ್ ಸೀರೆ ನೋಡು, ಗೋ. ನಿನ್ ಹಳ್ಳಿ ಬುದ್ಧಿ ಹೋಗೋದೇ ಇಲ್ಲ ಅನ್ಸತ್ತೆ. ಆ ಕಲರ್ ಏನು, ಆ ಡಿಸೈನ್ ಏನು? ನಿನ್ನ ಹಾಗೆ ಹೊಲದಲ್ಲಿ ತಿರ್ಗೋರಿಗೆ ಅದು ಚೆನ್ನಾಗಿರ್ಬೋದೇನೋ, ನಂತರ ಫ್ಯಾಷನ್ ಕೇರ್ ಆಫ್ ಅಡ್ರೆಸ್ ಆದವ್ರಿಗಲ್ಲ. ರೀಮಾ, ಓಪನ್ ದಿಸ್. ನೋಡು ಮನೀಷಾ, ಅವ್ರವ್ರ ಟೇಸ್ಟ್ ಅವ್ರಿಗೆ ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ಅದನ್ನ ನಮಗ್ ನಾವೇ ಅನ್ಕೊಂಡ್ರೆ ಸಾಕಾಗಲ್ಲ, ನೋಡೋರ್ ಕೂಡ ಚೆನ್ನಾಗಿದೆ ಅನ್ಬೇಕು. ನಿಂದೆ ತುಂಬಾ ಒಳ್ಳೆ ಟೇಸ್ಟ್ ಅಂತ ಎಗರಾಡೋದಲ್ಲ. ಈ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಬೇರೆಯವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ. ಆಗ ನಿನ್ ಸೆಲೆಕ್ಷನ್ ಚೆನ್ನಾಗಿದ್ಯೋ ನನ್ ಸೆಲೆಕ್ಷನ್ ಚೆನ್ನಾಗಿದ್ಯೋ ಅಂತ ಅವರೇ ಹೇಳ್ತಾರೆ. ಮಿತ್ರ, 1 minute. ಈ ಎರಡರಲ್ಲಿ ನಿನಗೆ ಯಾವ್ದಿಷ್ಟ ಆಯ್ತು? ಯಾವ್ದು ನೋಡೋಕೆ ಕ್ಲಾಸ್ ಆಗಿರುತ್ತೆ? ಯಾವ್ದ್ರಿಂದ ನನ್ನ ಲುಕ್ ಇನ್ನೂ ಗ್ರೇಟ್ ಆಗಿ ಕಾಣಿಸುತ್ತೆ? This is very nice, Manisha. ಏನಾಯ್ತು ಡ್ಯಾಡ್, ಯಾಕೆ ಹಾಗೆ ನಗ್ತಾ ಇದ್ದೀರಾ? ಏನಿಲ್ಲ ಮಿತ್ರ, ನಿನ್ ಟೇಸ್ಟು ಭಾಗ್ಯ ಟೇಸ್ಟು ಎರಡೂ ಒಂದೇ. ಭಾಗ್ಯ ಸೆಲೆಕ್ಟ್ ಮಾಡಿದ್ದನ್ನೇ ನೀನು ಸೆಲೆಕ್ಟ್ ಮಾಡಿದೆ. ನೀನು ಗಮನಿಸಿದೆಯೋ ಇಲ್ವೋ, ನಿಮ್ಮಿಬ್ಬರ ಅಭಿಪ್ರಾಯಗಳು ಅಭಿರುಚಿಗಳು ಯಾವಾಗ್ಲೂ ಒಂದೇ ಆಗಿರುತ್ತವೆ. ಈಗ ಇನ್ನೊಂದ್ಸರಿ ಅದು ಪ್ರೂವ್ ಆಯಿತು. ಅಂಕಲ್, ಈ ಸೀರೆ ನೋಡಿ ಮಿತ್ರ ಚೆನ್ನಾಗಿದೆ ಅಂದ. ಅಷ್ಟು ಮಾತ್ರಕ್ಕೆ ಭಾಗ್ಯ ಮಿತ್ರ ಆಲೋಚನೆ ಅಭಿಪ್ರಾಯ ಒಂದೇ ಅಂತಲ್ಲ. ಭಾಗ್ಯ, ನನ್ ಗೇಮಲ್ಲಿ ನಾನೇ ಸೋಲು ಹಾಗೆ ಮಾಡಿ ನನ್ ಮೇಲೆ ನಗ್ತೀಯಾ? ನಿನ್ ಹೇಗ್ ಆಟ ಆಡ್ಸೋದೋ, ಹೇಗ್ ಸೋಲ್ಸೋದೋ ನಂಗೆ ಕೂಡ ಚೆನ್ನಾಗಿ ಗೊತ್ತು. ನೋಡ್ತಿರು. ಐಲ್ ಗೋ ವಿತ್ ದಿಸ್. ಇವಾಗ ಮಿತ್ರ ಕಾಸ್ಟ್ಯೂಮ್ ತೋರಿಸಿ. ಮಿತ್ರ,
ಈ ಡ್ರೆಸ್ ನಿನಗೆ ತುಂಬಾ ಚೆನ್ನಾಗಿರುತ್ತೆ. ಈ ಸೂಟ್ ನಿನಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ಮಿತ್ರ. ನೋಡ್ತಿದ್ದ ಹಾಗೆ ನಿನಗೆ ಹೇಳ್ ಮಾಡ್ಸಿರೋ ತರ ಇದೆ. ಹೇಗಿದೆ? ಯಾ ಇಟ್ಸ್ ಗುಡ್. ನನಗೆ ಗೊತ್ತು ಮಿತ್ರ, ನಿನ್ ಬಾಡಿಗೆ ಏನ್ ಸೂಟ್ ಆಗುತ್ತೆ ಅಂತ ನನಗೆ ಗೊತ್ತು. ನಿನ್ ಲೈಫಿಗೆ ಸೂಟ್ ಆಗೋದೇನೋ ನಂಗೆ ಇನ್ನೂ ಚೆನ್ನಾಗಿ ಗೊತ್ತು. ನಮ್ಮ ಒಪಿನಿಯನ್ ಮ್ಯಾಚ್ ಆದ ಹಾಗೆ ನಿಂಗೆ ಬೇರೆ ಯಾರ ಜೊತೆನೂ ಮ್ಯಾಚ್ ಆಗಲ್ಲ. ನಿನ್ ಬಗ್ಗೆ ನಂಗೆ ಗೊತ್ತಿರೋ ಥರ ಇನ್ಯಾರಿಗೂ ಗೊತ್ತಿಲ್ಲ. ಮನೀಷಾ ಇದೋಕೆ, ಇದನ್ನೇ ಸೆಲೆಕ್ಟ್ ಮಾಡಿ. ಮಿತ್ರ, ಮನೀಷಾ, ಆಂಟಿ, ನಿಮ್ಮಿಬ್ರದ್ದು ಸೆಲೆಕ್ಷನ್. ಎಸ್ ಆಂಟಿ. ಅರವಿಂದ, ಸೆಲೆಕ್ಟ್ ಮಾಡಿರೋದ್ರಲ್ಲಿ ಸ್ವಲ್ಪ ಬೆಟರ್ ಡಿಸೈನ್ ನೋಡಿ ನಾಳೆ ತರ್ತೀನಿ. ಹಾಗೆ ಆಗ್ಲಿ ರೀಮಾ. ದೊಡ್ಡಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಾ? ಅರವಿಂದ ನೋಡಿದ್ರೆ ಮಿತ್ರನಿಗೂ ಮನೀಷಾಗೂ ನಿಶ್ಚಿತಾರ್ಥ ಮಾಡಬೇಕು ಅಂತ ನೋಡ್ತಾ ಇದ್ದಾಳೆ. ಭಾಗ್ಯ ನೋಡಿದ್ರೆ ಈ ನಿಶ್ಚಿತಾರ್ಥ ಆದ್ಮೇಲೆ ಮಿತ್ರನಿಗೆ ಯಾವ ರೀತಿ ಗಂಡಾಂತರ ಬರುತ್ತೋ ಅಂತ ಭಯ ಪಡ್ತಿದ್ದಾಳೆ. ನೀವ್ ಹೇಳ್ತಿರೋದು ನಿಜ ದೊಡ್ಡಪ್ಪ. ಈ ನಿಶ್ಚಿತಾರ್ಥದಿಂದ ಮತ್ತೆ ಅಣ್ಣ ಅತ್ತಿಗೆ ಮಧ್ಯ ಇರೋ ಚಿಕ್ಕ ರಿಲೇಷನ್ ಕೂಡ ಎಲ್ಲಿ ಹಾಳಾಗೋಗ್ಬಿಡುತ್ತೋ, ಅವರಿಬ್ರು ಮಧ್ಯೆ ಇನ್ನೂ ದೂರ ಹೆಚ್ಚಾಗ್ಬಿಡುತ್ತೋ ಅನ್ನೋ ಭಯ ನಂಗೂ ಕೂಡ ಇದೆ. ಹೇಗಾದ್ರೂ ಮಾಡಿ ಈ ನಿಶ್ಚಿತಾರ್ಥ ನಿಂತೋದ್ರೆ ಒಳ್ಳೇದು. ಸಂಜನಾ, ಏನ್ ಮಾತಾಡ್ತಾ ಇದೀಯ ಸಂಜನಾ? ಈ ನಿಶ್ಚಿತಾರ್ಥ ನಿಂತು ಹೋಗ್ಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ಯಾ? ಅರವಿಂದ, ಸಂಜನಾ ಯಾಕೆ ಹೇಳಿದ್ಲು, ಏನಕ್ಕೆ ಹೇಳಿದ್ಲು ಅನ್ನೋದನ್ನ ಪಕ್ಕಕ್ಕಿಡು. ಆದ್ರೆ ನೀನು ಮಾಡ್ತಿರೋ ಕೆಲಸ ಕೂಡ ನನಗಿಷ್ಟ ಆಗ್ತಿಲ್ಲ. ಯಾಕೆ? ಇವಾಗ ನಾನು ಮಾಡ್ತಾ ಇರೋ ತಪ್ಪಾದ್ರೂ ಏನು? ನೋಡು ಅರವಿಂದ, ಮಿತ್ರ ಭಾಗ್ಯ ಇನ್ನೂ ಗಂಡ ಹೆಂಡ್ತಿನೇ. ಅವರಿಬ್ಬರ ನಡುವೆ ಗಂಡ ಹೆಂಡತಿ ಸಂಬಂಧ ಮುರಿದು ಹೋಗೋ ಮುಂಚೆನೆ ಮತ್ತೊಬ್ಬರ ಜೊತೆ ನೀನು ಹೇಗೆ ನಿಶ್ಚಿತಾರ್ಥ ಮಾಡೋದಕ್ಕೆ ಸಾಧ್ಯ? ಮದುವೆ ಮಾಡ್ತೀನಿ ಅಂತ ಹೇಗೆ ಮಾತು ಕೊಡ್ತೀಯ? ಬಾವ ಅವ್ರೆ, ನೀವು ಭಾಗ್ಯನ್ ಮೇಲಿರೋ ಅಭಿಮಾನಕ್ಕೆ ಹೀಗ್ ಮಾತಾಡ್ತಿದ್ದೀರಿ. ಆದ್ರೆ ನಿಜ ಹೇಳಿ, ಇನ್ ಸ್ವಲ್ಪ ದಿನ ಕಳೆದ್ರೆ ಅವ್ರಿಬ್ರು ದೂರ ಆಗ್ತಾರೆ ಅಂತ ನಿಮಗ್ ನೆನಪಿಲ್ವಾ? ಖಂಡಿತ ಅವರಿಗೆ ಡಿವೋರ್ಸ್ ಸಿಗುತ್ತೆ ಅಂತ ನಿಮಗ್ ಅನಿಸ್ತಿಲ್ವಾ? ಅದು ನಮ್ಮ ಊಹೆಗಳಿಗೆ ಸಂಬಂಧಿಸಿದ್ದಲ್ಲ ದೇವಿಯಾಗಿ. ಅವರಿಬ್ಬರ ನಡುವೆ ಇರೋ ಸಂಬಂಧದ ಮೇಲೆ ಆಧಾರವಾಗಿರುತ್ತೆ. ಅಬ್ಬಾ, ಏನ್ ಸಂಬಂಧ ಇದೆ ಅಂತ ನೀವಿಷ್ಟು ಭರವಸೆ ಇಟ್ಕೊಂಡಿದ್ದೀರಾ ಬಾವ? ಕೋರ್ಟ್ ಕೊಟ್ಟಿರೋ ತೀರ್ಪಿನಿಂದ ಭಾಗ್ಯನ್ನ ಮನೇಲಿ ಇಟ್ಕೊಂಡಿದೀವಿ ಅಷ್ಟೇ. ಮತ್ತೆ ಭಾಗ್ಯನೂ ಮಿತ್ರನೂ ಒಂದಾಗೋ ಚಾನ್ಸ್ ಇದೆ ಅಂದ್ಕೊಂಡಿದ್ದೀರಾ? ಅವರಿಬ್ರು ಮತ್ತೆ ಒಂದಾಗಿ ಜೀವನ ನಡೆಸ್ತಾರೆ ಅಂತ ಹೇಗೆ ಹೇಳ್ತೀರಿ? ಅದು ಯಾವತ್ತೂ ಆಗಲ್ಲ. ಯಾವನಿಗೆ ಗೊತ್ತು? ದೊಡ್ಡ ದೊಡ್ಡ ಅದ್ಭುತಗಳೇ ಕ್ಷಣದಲ್ಲಿ ಆಗುವಂಥದ್ದು. ಅಂಥದ್ರಲ್ಲಿ ಭಾಗ್ಯ ಮತ್ತೆ ಮಿತ್ರನ ಜೀವನದಲ್ಲಿ ಅಂತ ಅದ್ಭುತಗಳು ಯಾವ ಕ್ಷಣದಲ್ಲಿ ನಡೆಯುತ್ತೋ ಯಾರಿಗ್ ಗೊತ್ತು? ಅದ್ಭುತಗಳು, ಅಪರೂಪ ದೃಶ್ಯಗಳು ಅಂತ ನೀವು ಕನಸು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆದ್ರೆ ಆ ಕನಸಿಂದ ಒಂದ್ಸಲ ವಾಸ್ತವಕ್ಕೆ ಬಂದ್ ನೋಡಿ. ಭಾಗ್ಯ ಮತ್ತೆ ಮಿತ್ರ ಇನ್ಮುಂದೆ ಜೊತೆಗೆ ಬದುಕ್ತಾರೆ ಅನ್ನೋದು ನಡೆಯೋದಿಲ್ಲ. ಅವ್ರ ಮಧ್ಯ ಇನ್ನು ಗಂಡ ಹೆಂಡತಿ ಸಂಬಂಧ ನಡೀತಾ ಇದೆ ಅಂತ ಅನ್ಕೊಳ್ಳೋದು ನಮ್ ಮೂರ್ಖತೆ.
ಅವ್ರಿನ್ನೂ ಜೊತೆಗಿರೋ ಅವಕಾಶ ಇಲ್ಲದೇ ಇರೋ ಕಾರಣಕ್ಕೆ ಮನೀಷನ್ ಜೊತೆಗೆ ನಿಶ್ಚಿತಾರ್ಥನ ಸಿದ್ಧ ಮಾಡ್ತಾ ಇದ್ದೀನಿ. ಇದ್ರಿಂದ ನಾನ್ ಮನೀಷ ಕೊಟ್ಟಿರೋ ಮಾತನ್ನ ಉಳಿಸ್ಕೊತಾ ಇದ್ದೀನಿ. ಹಾಗೆ ಈ ಪರಿಸ್ಥಿತಿಗೆ ಕಾರಣ ಆಗಿರೋ ಭಾಗ್ಯನ್ಗೆ ಪರೋಕ್ಷವಾಗಿ ಶಿಕ್ಷೆ ಕೊಡ್ತಾ ಇದ್ದೀನಿ. ನೋಡು ಭಾಗ್ಯ, ಅವ್ರವ್ರು ತೋಡ್ಕೊಂಡಿರೋ ಗುಂಡಿಲಿ ಅವರೇ ಬೀಳ್ತಾರೆ ಅಂತ. ಇವತ್ತು ನೀನ್ ಮಾಡಿರೋ ಕೆಲ್ಸಕ್ಕೆ ನೀನೇ ಶಿಕ್ಷೆ ಅನುಭವಿಸ್ತಾ ಇದ್ದೀಯ. ಈ ಶಿಕ್ಷೆಯಿಂದ ನೀನ್ ತಪ್ಪಿಸ್ಕೊಳ್ಬೇಕು ಅಂತ ನೋಡಿದ್ರು, ಈ ನಿಶ್ಚಿತಾರ್ಥನ ನೀನ್ ನಿಲ್ಲಿಸ್ಬೇಕು ಅನ್ಕೊಂಡ್ರು ನಾನ್ ಖಂಡಿತ ಸುಮ್ಮನೆ ಇರಲ್ಲ.